ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಒಂದು ಪುಟ್ಟ ವಿಡಿಯೋನ ನಿಮಗೋಸ್ಕರ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಿಲ್ಲ ಫ್ರೆಂಡ್, ಯಾರೆಲ್ಲ ಹೊಸದಾಗಿ ಬೆಂಗಳೂರಿಗೆ ಬಂದಿದ್ದೀರಾ, ಹೊಸದಾಗಿ ಜಾಬ್ ಏನಾದರೂ ಸರ್ಚ್ ಮಾಡ್ತಾಯಿದ್ರೆ ಅಂಥವ್ರಿಗೆ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ರಿಲೇಟೆಡ್ಗೆಲ್ಲ ಶೇರ್ ಮಾಡಿ. ಯಾರಾದರೂ ಜಾಬ್ ಹುಡುಕ್ತಾ ಇದ್ದರೆ ಅವರಿಗೆ ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದೇ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ, ಓಕೆನಾ? ಹಾಗಿದ್ರೆ ಸ್ಕಿಪ್ ಮಾಡಿದೆ ಕೊನೆ ತನಕ ಈ ವಿಡಿಯೋನ ನೋಡಿ. ಮತ್ತು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟನ್ನು ಮಾಡಿ, ಓಕೆನಾ? ಇದೇ ರೀತಿ ಬೇರೆ ಬೇರೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಏನಾದರೂ ನನಗೆ ಸಿಗ್ತಾಯಿದ್ರೆ ಆ ವಿಡಿಯೋನ ಸಹ ನಿಮಗೆ ಶೇರ್ ಮಾಡ್ಕೊಳ್ತೀನಿ, ಆ ವಿಷಯಗಳನ್ನು ಸಹ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಯಾವ ಜಾಬ್ ಬಗ್ಗೆ ಹೇಳ್ತಾ ಇದ್ದೀನಿ, ಏನಿದು ಜಾಬು, ಕ್ವಾಲಿಫಿಕೇಷನ್ ಏನಿರಬೇಕು, ಸ್ಯಾಲ್ರಿ ಎಷ್ಟಿರುತ್ತೆ, ಯಾವ ರೀತಿ ಜಾಬ್ ಇರುತ್ತೆ ಏನು ಅನ್ನೋದೆಲ್ಲ ಹೇಳ್ತೀನಿ. ಫ್ರೆಂಡ್ಸ್, ನಾನು ಕೆಲಸ ಮಾಡ್ತಿದ್ದಂಥ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದವರು ಇವಾಗ ಬೇರೆ ಕಡೆ ಹೊಸದಾಗಿ ಸ್ವಂತ DSAನ ಓಪನ್ ಮಾಡ್ಕೊಂಡಿದ್ದಾರೆ. DSA ಅಂತಂದರೆ ಇವಾಗ ಬ್ಯಾಂಕ್ ಲೋನ್ಗಳಿರ್ತಾವಲ್ಲ, ಪರ್ಸ್ನಲ್ ಲೋನು, ಕಾರ್ ಲೋನು, ಬಿಸ್ನೆಸ್ ಲೋನು, ಈ ರೀತಿ ಲೋನ್, ಸ್ಯಾಲ್ರಿ ಲೋನ್ ಏನೇನೋ ಇರುತ್ತಲ್ಲ. ಸೊ ಈ ರೀತಿ ಲೋನ್ಗಳು ಏನಿರುತ್ತೆ ಅದಕ್ಕೆ ಒಂದು DSA ಅಸೋಸಿಯೇಷನ್ ಅಂತ ಒಂದು ಇರುತ್ತೆ. ಸೊ ಅದನ್ನು ನನ್ನ ಫ್ರೆಂಡು ಒಂದು ಸ್ವಂತ ಆಫೀಸನ್ನು ಓಪನ್ ಮಾಡಿದ್ದಾರೆ. ಅಲ್ಲಿಗೆ ವೇಕೆನ್ಸಿ ಇದೆ, ಜಾಬ್ ವೇಕೆನ್ಸಿ ಇದೆ. ಎಷ್ಟು ಜನ ಅಂತಂದರೆ ಆಲ್ರೆಡಿ 5 ಮೆಂಬರ್ಸು, ಅಂದರೆ ಚಿಕ್ಕದಾಗಿ ಆಫೀಸ್ ಓಪನ್ ಆಗಿರೋದ್ರಿಂದ 120 ಮೆಂಬರ್ಸು ಜಾಬ್ಗೆ ಬೇಕು ಅಂತ ಹೇಳಿದರು. ಸೊ ಈಗ ಆಲ್ರೆಡಿ ಒಂದು 5 ಮೆಂಬರ್ಸ್ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. 15 ಮೆಂಬರ್ಸು ಸೀಟು ವೇಕೆನ್ಸಿ ಇದೆ, ಜಾಬ್ ವೇಕೆನ್ಸಿ. ಯಾರಾದ್ರೂ ಟೆಲಿಕಾಲರ್ ಜಾಬು, ಟೆಲಿಕಾಲಿಂಗ್ ಜಾಬ್ಗೆ ಯಾರಾದರೂ ಹೋಗೋಕ್ಕೆ ಇಷ್ಟಪಡೋರು ಈ ಜಾಬ್ಗೆ ಹೋಗಬಹುದು. ಒಳ್ಳೆ ಸ್ಯಾಲ್ರಿನೂ ಸಹ ಸಿಗುತ್ತೆ ಮತ್ತು ಇನ್ಸೆಂಟಿವ್ ಅಂತೂ ತುಂಬ ಚೆನ್ನಾಗಿ ಸಿಗುತ್ತೆ. ನಾವು ಕೆಲಸ ಒಂದು 25 ಲ್ಯಾಕ್ ಮಾಡಿದರೆ ನಮಗೆ ಆವಾಗ ಸಿಗ್ತಾಯಿದೆ ಇನ್ಸೆಂಟಿವ್ ಬಂದ್ಬಿಟ್ಟು 5000 ಸಿಗೋದು 25 ಲ್ಯಾಕಿಗೆ. ಸೊ ಇವಾಗ ಯಾವ ರೀತಿ ಚೇಂಜ್ ಮಾಡಿದ್ದಾರೆ ಅದನ್ನೆಲ್ಲ ಡೀಟೇಲ್ಸ್ನ ನನಗೆ ಇನ್ನೂ ಕೊಟ್ಟಿಲ್ಲ. ಸೊ ನಿಮಗೆ ಅಲ್ಲಿಗೆ ಹೋದ್ಮೇಲೆ, ಇಂಟರ್ವ್ಯೂಗೆ ಹೋದ್ಮೇಲೆ ಗೊತ್ತಾಗುತ್ತೆ ಸ್ಯಾಲ್ರಿ ಏನಿದೆ ಮತ್ತು ಇನ್ಸೆಂಟಿವ್ ಯಾವ ರೀತಿ ಇರುತ್ತೆ ಏನೋ ಅನ್ನೋದೆಲ್ಲ ಗೊತ್ತಾಗುತ್ತೆ. ಸೊ ಟೆಲಿಕಾಲರ್ ಅಂತಂದರೆ ಭಯಪಡೋ ಅಂಥದ್ದೆಲ್ಲ ಏನಿಲ್ಲ, ಯಾರೂ ಏನು ಭಯದೆಲ್ಲ ಏನೂ ಇರೋದಿಲ್ಲ. ಇಲ್ಲಿ ನಾವು ಯಾವ ರೀತಿ ಜಾಬ್ ಮಾಡಬೇಕಂತೆ ಅಂದರೆ, ಕಾರ್ ಲೋನ್, ಇದು ಆ್ಯಕ್ಚುಲಿ ಅವರು ಓಪನ್ ಮಾಡಿರೋ ಅಂಥದ್ದು ಬಂದು ಕಾರ್ ಲೋನು. ಕಾರ್ ಯಾರ ಹತ್ರ ಇರುತ್ತೆ ಅವ್ರದ್ದು ಡೇಟಾ ಬೇಸ್ನ ನಮಗೆ ಕೊಟ್ಟಿರ್ತಾರೆ. ಸೊ ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮಗೆ ಕಾರ್ ಲೋನ್ ತೊಗೊಳ್ಳೋ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳೋದು ಅಷ್ಟೇ. ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಸೊ ಆ ಕೇಸ್ನ ಫಾಲೋಅಪ್ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಇದ್ರ ಬಗ್ಗೆ ಅವರೇ ನಿಮಗೆ ಟ್ರೈನಿಂಗ್ ಎಲ್ಲನೂ ಕೊಡ್ತಾರೆ. ನಿಮಗೆ ಯಾರಿಗಾದ್ರೂ ಜಾಬ್ ಹೋಗೋದಕ್ಕೆ, ಈ ಟೆಲಿಕಾಲಿಂಗ್ ಜಾಬ್ ಹೋಗೋದಕ್ಕೆ ಇಷ್ಟ ಇದ್ದವರು ಪ್ಲೀಸ್ ನನ್ನ ಇನ್ಸ್ಟಾ ಐಡಿಗೆ ಒಂದು DM ಅನ್ನು ಮಾಡಿ. ನಾನು ನಿಮಗೆ ನಮ್ಮ ಬಾಸ್, ಇವಾಗ ಫ್ರೆಂಡ್ ಏನಿದ್ದವರು ಅವ್ರು ಇವಾಗ ಬಾಸ್ ಆಗಿದ್ದಾರಲ್ವ, ಸೊ ನಾವು ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೀನಿ ಮತ್ತು ನಿಮ್ಮ ಡೀಟೇಲ್ಸ್ನ ನಾನು ಅವರಿಗೆ ಶೇರ್ ಮಾಡ್ಕೊಳ್ತೀನಿ. ಅವರು ನಿಮಗೆ ಇಂಥ ದಿನ ಇಂಟರ್ವ್ಯೂವಿನ ಶೆಡ್ಯೂಲನ್ನು ಕಳಿಸ್ಕೊಡ್ತಾರೆ. ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿ ನಿಮಗೆ ಇಷ್ಟ ಇತ್ತು ಅಂತಂದರೆ ಆ ಜಾಬ್ಗೆ ನೀವು ಸೇರ್ಕೊಬೋದು. ಇಲ್ಲ ಅಂತಂದರೆ ಬೇರೆ ಜಾಬ್ ಏನಾದರೂ ನೋಡ್ಬೋದು. ಸೊ ಪಾಪ ಹೊಸದಾಗಿ ಬೆಂಗಳೂರಿಗೆ ಬಂದಿರ್ತಾರಲ್ವ, ಅವರಿಗೆ ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿ ಜಾಬ್ಗಳು ಸಿಗೋದಿಲ್ಲ. ಸೊ ಅವರಿಗೆ ಅಟ್ಲೀಸ್ಟು PGನಲ್ಲಿ ಉಳ್ಕೊಂಡಿರ್ತಾರೆ, ರಿಲೇಟೆಡ್ ಮನೆಯಲ್ಲಿ ಉಳ್ಕೊಂಡಿರ್ತಾರೆ. ಸೊ ಒಂದು 2-3 ತಿಂಗಳು ತುಂಬಾ ಕಷ್ಟ ಆಗುತ್ತಲ್ವ. ಒಂದು 2-3 ತಿಂಗಳು ಈ ಜಾಬ್ ಮಾಡಿದ್ರೂ ಓಕೆ ಆಗುತ್ತೆ, ಏನು ತೊಂದರೆ ಇಲ್ಲ, ಏನಿರೋದಿಲ್ಲ. ಕ್ವಾಲಿಫಿಕೇಷನ್ ಬಂದುಬಿಟ್ಟು 10th PUC ITI ಡಿಗ್ರಿ, ಎನಿ ಡಿಗ್ರಿ ಏನಾದ್ರೂ ಸರಿ 10th ಪಾಸ್ ಆಗಿರಬೇಕು ಅಷ್ಟೇ. ಸೊ ನಿಮಗೆ ಹೇಳಿದ್ನಲ್ಲ ಆವಾಗಲೇ ಟ್ರೈನಿಂಗ್ ಎಲ್ಲ ಅವರೇ ಕೊಡ್ತಾರೆ ಅಂತ. ಸೊ ಯಾರು ಇಂಟ್ರೆಸ್ಟ್ ಇದ್ದವರು ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಫುಲ್ ಡೀಟೇಲ್ಸನ್ನೆಲ್ಲ ಕೊಡ್ತೀನಿ. ಮತ್ತು ಇನ್ನೊಂದು ಜಾಬ್ ಎಲ್ಲಿದೆ, ಯಾವ ಏರಿಯಾದಲ್ಲಿ ಅಂತ ಅಂದರೆ ಬಸವೇಶ್ವರ ನಗರದಲ್ಲಿ ಜಾಬ್ ಇದೆ. ಮತ್ತು ನಿಮಗೆ ಹತ್ರ ಇತ್ತು ಅಂತಂದರೆ ಇನ್ನೂ ಇದೇ ಥರ DSAಗಳು ನನ್ನ ಫ್ರೆಂಡ್ಸು ಓಪನ್ ಮಾಡಿರೋವಂಥದ್ದಿದೆ. ಸೊ ನೀವು ಯಾವ ಏರಿಯಾದಲ್ಲಿ ಬೇಕು ಅಂದರೆ ನಿಯರ್ ಬೈ ಯಾವುದಾದ್ರೂ ಒಂದು ಆಫೀಸ್ ಇದ್ದರೆ, ನಮ್ಮ ಫ್ರೆಂಡ್ಸ್ ಯಾವುದಾದ್ರೂ ಇತ್ತು ಅಂತಂದರೆ ಅಲ್ಲಿ ಕೂಡ ರೆಫರ್ ಕೂಡ ನಾನು ಮಾಡ್ತೀನಿ, ಓಕೆನಾ? ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿತ್ತು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅಲ್ಲೇ ಉತ್ತರವನ್ನು ನೀಡ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಎಂಡ್ ಮಾಡಿದೆ ಕೊನೆ ತನಕ ನೋಡಿರೋರಿಗೆಲ್ಲ ತುಂಬಾ ಧನ್ಯವಾದಗಳು. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟೆಡ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಈ ಒಂದು ವಿಡಿಯೋಯಿಂದ ಏನಾದರೂ ಹೆಲ್ಪ್ ಆದ್ರೂ ಆಗಬಹುದು, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು. ಬೈ ಬೈ, ಟೇಕ್ ಕೇರ್.